ನನ್ನ ಒಂದು ರಿವ್ಯೂ ಇಷ್ಟೇ ಕಣಪ್ಪ. ಜನ ಸಾವಿರ ಹೇಳಿ ಏನೇ ಮಾಡ್ಲಿ, ನಮ್ಮ ಒಂದು ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲ್ಗೆ ಹೋಗಿದೆ ಅಂದ್ರೆ ನಾವು ಕನ್ನಡಿಗರಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ರು ಟಾಕ್ಸಿಕ್ ಸಿನಿಮಾ ನೋಡಿರಾ? ನಾನಂತೂ ನೋಡ್ಕೊಂಬಂದೆ. ನಿಮಗೆಲ್ಲ ಟಾಕ್ಸಿಕ್ ಸಿನಿಮಾ ಇಷ್ಟ ಆಯ್ತಾ ಇಲ್ವಾ? ಕಮೆಂಟ್ ಮಾಡಿ. ನನಗಂತೂ ಟಾಕ್ಸಿಕ್ ಸಿನಿಮಾ ಇಷ್ಟ ಆಯ್ತು. ಯಾಕೆ ಏನಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರೆಲ್ಲ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ, ಮೊಟ್ಟ ಮೊದಲಿಗೆ ನಮ್ಮ ಟಾಕ್ಸಿಕ್ ಸಿನಿಮಾ ಹೇಗಿದೆ ಅಂತ ಹೇಳೋದಕ್ಕಿಂತ ಮೊದಲು, ನಮ್ಮ ಕನ್ನಡದ ಸಿನಿಮಾ ಹಾಲಿವುಡ್ ರೇಂಜ್ಗೆ ಅಂದ್ರೆ ಹಾಲಿವುಡ್ಗೆ ತಲುಪಿದೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಪಡೋ ವಿಚಾರ. ನನಗನ್ಸಿದ್ದೇನಪ್ಪ ಅಂದ್ರೆ, ನಮ್ಮ ಈ ಟಾಕ್ಸಿಕ್ ಸಿನಿಮಾ ಒಂಥರ ಸೈಕಾಲಜಿಕಲ್ ಮೂವಿ ತರ ಇದೆ. ಯಾರೆಲ್ಲ ಇಂಗ್ಲಿಷ್ ಮೂವಿಗಳ ಅಂದ್ರೆ ಇಂಗ್ಲಿಷ್ ಮೂವಿಗಳ ಪ್ರಿಯರಾಗಿರ್ತೀರಿ, ಯಾರ್ಯಾರೆಲ್ಲ ಇಂಗ್ಲಿಷ್ ಮೂವಿಗಳಲ್ಲಿ ಈ ಸೈಕಾಲಜಿಕಲ್ ಒಂದು ಥೀಮ್ ಇರ್ತಕ್ಕಂತಹ ಸಿನಿಮಾಗಳನ್ನ ಯಾರ್ಯಾರೆಲ್ಲ ನೋಡಿದಿರಿ ಅಂಥವ್ರಿಗೆ ಈ ಟಾಕ್ಸಿಕ್ ಸಿನಿಮಾ ಬೇಗನೆ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ಈ ಸಿನಿಮಾದಲ್ಲಿ ಅದೇ ರೀತಿಯ ಒಂದು ಸೈಕಾಲಜಿಕಲ್ ಥೀಮ್ ಇದೆ. ಇನ್ನೊಂದೇನಪ್ಪ ಅಂದ್ರೆ, ಈ ಸಿನಿಮಾನ ನಾವ್ ಯಾಕೆ ನೋಡ್ಬೇಕಂದ್ರೆ, ನಮ್ಮ ಕನ್ನಡಿಗ ಒಬ್ಬ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ಹಾಲಿವುಡ್ ಲೆವೆಲ್ಗೆ ಬೆಳೆದಿದ್ದಾನಂದ್ರೆ ಮೊದಲು ನಾವು ಕನ್ನಡಿಗರಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಪೋರ್ಟ್ ಮಾಡ್ಬೇಕು. ಇನ್ನೊಂದು, ನಮ್ಮ ಕನ್ನಡದ ಪ್ರೊಡ್ಯೂಸರ್ ಒಬ್ರು ಹಾಲಿವುಡ್ ರೇಂಜ್ಗೆ ಸಿನಿಮಾ ಮಾಡಿದಾರಂದ್ರೆ ನಾವೆಲ್ಲ ಅಂದ್ರೆ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡ್ಬೇಕು. ಹಾಗೆ ನಾವು ಈ ಸಿನಿಮಾವನ್ನ ತಪ್ಪದೆ ನೋಡ್ಬೇಕು. ಯಾಕಂದ್ರೆ ನಾವು ಯಾವ್ಯಾವ್ದೋ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ. ಆ ಸಿನಿಮಾಗಳಲ್ಲಿ ಎಷ್ಟೊಂದು ವಲ್ಗರ್ ಸೀನ್ಗಳಿರುತ್ತೆ, ಎಷ್ಟೊಂದು ವಲ್ಗರ್ ಡೈಲಾಗ್ ಇರುತ್ತೆ. ಆದ್ರೆ ನಾವು ಆ ಭಾಷೆಯ ಸಿನಿಮಾಗಳನ್ನ ನಾವೆಲ್ಲ ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡು ಆ ಸಿನಿಮಾ ಹೆಂಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಅಂತೇಳಿ ಅವ್ರಿಗಿಂತ ಅಂದ್ರೆ ಆ ಭಾಷೆಯವರು ಏನ್ ಪಬ್ಲಿಸಿಟಿ ಮಾಡ್ತಾರೋ ಅದಕ್ಕಿಂತ ನಾವೇ ಅಷ್ಟೇ ಪಬ್ಲಿಸಿಟಿ ಮಾಡ್ತೀವಿ. ಆದ್ರೆ ನಮ್ಮ ಈ ಕನ್ನಡ ಸಿನಿಮಾವನ್ನ ಎಲ್ಲಾ ಭಾಷೆಯಲ್ಲೂ ತುಳಿತಾ ಇದ್ದಾರೆ. ಹಾಗೆ ನಮ್ಮ ಕನ್ನಡಿಗರೇ ಈ ಸಿನಿಮಾದ ಬಗ್ಗೆ ಸಿಕ್ಕಾಬಟ್ಟೆ ನೆಗೆಟಿವ್ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ವಿಷಾದಕರ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವೀಗೇನ್ ತಪ್ಪು ಮಾಡ್ತಿದೀವಿ ಗೊತ್ತಾ? ಆವಾಗ 1991 ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ಶಾಂತಿ ಕ್ರಾಂತಿ ಅಂತ ಸಿನಿಮಾನ ಮಾಡಿದ್ರು. ಅದು 4 ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು. ಅವಾಗೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಆ ಕಾಲದಲ್ಲಿ ಲಾಸ್ ಆಗ್ತಾ ಇರಲಿಲ್ಲ. ಹಾಗೆ ನಮ್ಮ ಕ್ರೇಜಿ ಸ್ಟಾರ್ ಅವರು ಇನ್ನೂ ಎಂತೆಂಥ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಕನ್ನಡಿಗರು ಇಂತಹ ಸಿನಿಮಾಗಳನ್ನ ಸ್ವಲ್ಪ ಅರಗಿಸಿಕೊಳ್ಳಕ್ಕೆ ಆಗಲ್ವೇನೋ ಅನ್ನೋ ತರ ನನಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ನೀವು ಸಿನಿಮಾ ನೋಡಿಲ್ವಾ ಬೇಡ, ಆದ್ರೆ ನೆಗೆಟಿವ್ ಕಮೆಂಟ್ ಮಾಡಬೇಡಿ. ಯಾಕಂದ್ರೆ ಈ ನೆಗೆಟಿವ್ ರಿವ್ಯೂಗಳನ್ನ, ಈ ನೆಗೆಟಿವ್ ಕಮೆಂಟ್ಗಳನ್ನ ನೋಡ್ಬಿಟ್ಟು ಎಷ್ಟೊಂದ್ ಜನ ಸಿನಿಮಾಗೆ ಹೋಗಲ್ಲ. ಇನ್ನು ಕೆಲವರಿಗೆ ಏನ ಗೊತ್ತಾ, ಈ ತರ ನೆಗೆಟಿವ್ ಕಮೆಂಟ್ ಮಾಡಿದ್ರೆ, ಈ ತರ ನೆಗೆಟಿವ್ ರಿವ್ಯೂ ಕೊಟ್ರೆ ಇನ್ನೂ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಯಾಕಂದ್ರೆ ಇರೋ ಸಿನಿಮಾದಲ್ಲಿ ಏನಿದೆ ನೋಡ್ಕೊಂಡಾಗ್ಲಿ ಬರೋಣ, ಒಂದ್ಸರಿ ಯಾರ ನೋಡೋಣ ಅಂತ ಹೋಗಿ ನೋಡ್ಕೊಂಡ್ ಬರ್ತಾರೆ. ನೀವು ಮೊನ್ನೆಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಮ್ಮ ಹೇಳಿದ್ದು ಕೇಳಿರ್ತೀರಿ, ನನ್ ಮಗ ಸಿನಿಮಾನ ಕುತ್ಕೊಂಡು ನೋಡ್ದಿರೋ ತರ ಏನ್ ಮಾಡಿಲ್ಲ, ಎಲ್ರೂ ಸಿನಿಮಾ ನೋಡಿ ಅಂತ ನಮ್ಮ ರಾಕಿಂಗ್ ಸ್ಟಾರ್ ಅಮ್ಮ ಅವರು ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ನಾವು ಬೇರೆ ಭಾಷೆಯ ಸಿನಿಮಾಗಳನ್ನ ನಾವು ಅದ್ದೂರಿಯಾಗಿ ಮೆರೆಸ್ತೀವಿ, ಆದ್ರೆ ನಮ್ಮ ಭಾಷೆಯ ಸಿನಿಮಾಗಳನ್ನ ನಾವು ಅದ್ದೂರಿಯಾಗಿ ಮೆರೆಸೋದಿಲ್ಲ. ಹಾಗೆ ಇನ್ನೊಬ್ರು ಯಾರಾದ್ರೂ ಒಂದು ಲೆವೆಲ್ಗೆ ಹೋಗ್ತಾರಂದ್ರೆ ಅಂತರಿಗೆ ಸಪೋರ್ಟ್ ಮಾಡ್ಬೇಕಷ್ಟೇ ಹೊರತು, ಏನು ಅದೇನ್ ಹೇಳ್ತಾರಲ್ಲ, ಇರುವೆಗಳು ಹತ್ತುತ್ತಾ ಇರುತ್ತೆ, ಒಂದೊಂದು ಇರುವೆ ಕೆಳಗಡೆ ಎಳಿತಾ ಇರುತ್ತೆ, ಆ ಕೆಲಸ ಮಾಡಬಾರ್ದು. ನನಗಂತೂ ನೋಡಪ್ಪ, ಟೋಟಲಿ ಸಿನಿಮಾ ಇಷ್ಟ ಆಗಿದೆ.
ನಿಮಗೆ ಇಷ್ಟ ಆಗಿದೆ ಬಿಟ್ಟಿರೋ ಗೊತ್ತಿಲ್ಲ, ನನಗಂತೂ ಇಷ್ಟ ಆಗಿದೆ ಸಿನಿಮಾನ. ನನಗೆ ಆಕ್ಚುಲಿ ಒಂದು ನನಗೆ ಏನಪ್ಪಾ ಇದ್ರಲ್ಲಿ ಒಂದು ಕರೆಕ್ಷನ್ ಮಾಡ್ಬೇಕಂದ್ರೆ, ಪಾತ್ರ ಪರಿಚಯಗಳು ಸ್ವಲ್ಪ ಅಂದ್ರೆ KGF ಸಿನಿಮಾದಲ್ಲಿ ಹೇಗೆ ಗರುಡ ಈ ರೀತಿ ಪಾತ್ರಗಳನ್ನೆಲ್ಲ ಹೆಂಗ ಪರಿಚಯ ಮಾಡಿರೋ ಆ ತರ ಒಂದು ಪಾತ್ರ ಪರಿಚಯ ಮಾಡ್ಬೇಕಿತ್ತು. ಅದು ಆಗಿಲ್ಲ ಅಂದಿದ್ರೆ ಜಸ್ಟ್ ಒಂದು ಟೈಟಲ್ ಅರ ಕೊಡ್ಬೇಕಾಯ್ತು, ಈ ಗ್ಯಾಂಗ್ ಅಂತ ಹೇಳಿ ಟೈಟಲ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು 1947 ಅಲ್ಲಿ ಗೋವಾದಲ್ಲಿ ಪೋರ್ಚುಗೀಸರ ಆಡಳಿತ ಹೇಗಿತ್ತು ಆ ಟೈಮಲ್ಲಿ ನಡೆದಿರ್ತಕ್ಕಂತಹ ಕೆಲವೊಂದು ಘಟನೆಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದರೆ. ಈ ಸಿನಿಮಾದಲ್ಲಿ ನಾವು ಆಗಿನ ಕಾಲಘಟ್ಟದಲ್ಲಿ ಏನ್ ನಡೆದಿದೆಯೋ ಆ ರೀತಿ ತೋರಿಸ್ಬೇಕಷ್ಟೇ ಹೊರತು ನಾವು ಈಗಿನ ಕಾಲಮಾನಕ್ಕೆ ತಕ್ಕಂತೆ ನಾವು ಯಾವುದೇ ಒಂದು ಬದಲಾವಣೆ ಮಾಡಕ್ಕಾಗಲ್ಲ. ಕಾರಣ ಏನಂದ್ರೆ ಆಗಿನ ಕಾಲಘಟ್ಟದಲ್ಲಿ ಒಂದು ಸಿಗರ್ ಡ್ರಿಂಕ್ಸು ಕೆಲವೊಂದು ಹಸಿ ಬಿಸಿ ದೃಶ್ಯಗಳೆಲ್ಲ ಇದಾವು, ಅವೆಲ್ಲ ಇರ್ಲೇಬೇಕು. ಹಾಗಂತೇಳಿ ಆ ದೃಶ್ಯಗಳನ್ನೇನೋ ನಿಮಗೆ ಫುಲ್ ಇಂಗ್ಲಿಷ್ ಸಿನಿಮಾಗಳಲ್ಲೆಲ್ಲ ಆ ರೀತಿ ಏನು ತೋರಿಸಿಲ್ಲ ಸ್ವಾಮಿ. ಒಂಥರ ಏನೋ ಚೆನ್ನಾಗೆ ಒಂದು ಸೀನ್ ತೆಗ್ದಿದ್ದಾರೆ. ಯಾರು ನೋಡಿದ್ರೇನು ಬಿಟ್ರೇನು ನಮ್ಮ ಕನ್ನಡಿಗರು ಈ ಒಂದು ಕನ್ನಡ ಸಿನಿಮಾನ ಗೆಲ್ಸಿ, ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲಾ ನಟರ ಫ್ಯಾನ್ಸ್ ಗಳೆಲ್ಲ ಏನಿದ್ರಿ ಅವರೆಲ್ಲ ಹೋಗಿ ಈ ಟಾಕ್ಸಿಕ್ ಸಿನಿಮಾವನ್ನು ನೋಡಿ. ಆಕ್ಚುಲಿ ನಾವು ಯಾವ್ದೋ ಒಂದು ಟಾಕ್ಸಿಕ್ಗೆ PR ಅಲ್ಲ, ನಮ್ಮ ಒಂದು ಕನ್ನಡ ಚಿತ್ರರಂಗ ಬೆಳಿಬೇಕು ಉಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿದೀನಿ. ನಾನು ಯಾರ ಹತ್ರನೂ ದುಡ್ಡು ತಗೊಂಡಾಗ್ಲಿ ಪ್ರಮೋಷನ್ ಮಾಡಿಲ್ಲ, ದುಡ್ಡು ತಗೊಂಡು ನಾನು ರಿವ್ಯೂ ಕೊಡ್ತಾ ಇಲ್ಲ. ನಮ್ಮ ಒಂದು ಕನ್ನಡ ಚಿತ್ರರಂಗ ಉಳಿಬೇಕು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಸ್ನೇಹಿತರೆ, ಎಂತಹ ನೆಗೆಟಿವ್ ಕಾಮೆಂಟ್ಗಳೇ ಬರಲಿ ತಲೆ ಕೆಡ್ಸ್ಕೊಬೇಡಿ. ನೀವೊಂದ್ಸರಿ ಹೋಗಿ ಸಿನಿಮಾ ನೋಡಿ. ಅದ್ರಲ್ಲೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇಡೀ ಸಿನಿಮಾನೇ ಆವರಿಸ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಸಕ್ಕದಾಗ ಅವ್ರು ಆಕ್ಟಿಂಗಿಗೆ ಹೋಗಿ ನೋಡ್ಬೇಕು ನೀವು ಸಿನಿಮಾನ, ಆ ರೀತಿಯಾಗಿದೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಬರ್ತಕ್ಕಂತಹ ಒಂದು ಟಿಕೆಟ್ ಪಾತ್ರ ಇದೆಯಲ್ಲ, ನಿಜವಾಗ್ಲೂ ಅಲ್ಲೇ ಎಲ್ಲ ಸೈಕ್ ಆಗ್ಬಿಡ್ತಾರೆ. ಏನ್ರಿ ಆಕ್ಟಿಂಗು, ಡ್ಯಾಡಿ 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 ಅಂತ ಹೇಳಿ ಅವ್ರ ಆಕ್ಟಿಂಗ್ ನೋಡ್ಬೇಕ್ರಿ, ಸಕ್ಕತ್ತಾಗಿದೆ ನಿಜವಾಗ್ಲು. ನೀವು ಕಳೆದೋಗ್ಬಿಡ್ತೀರಿ ಆ ಒಂದು ಲಾಸ್ಟ್ 20 ಮಿನಿಟ್ಸ್. ನಿಜವಾಗ್ಲು ಟಾಕ್ಸಿಕ್ ಸಿನಿಮಾ ಅದ್ಭುತವಾಗಿದೆ. ಎಲ್ರು ಹೋಗಿ ನೋಡಿ, ಇಂತಹ ಪ್ರೊಡ್ಯೂಸರ್ಗಳಿಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಸಪೋರ್ಟ್ ಮಾಡಿ. ಯಾರು ಏನೇ ಹೇಳಿ ನಾವು ಕನ್ನಡಿಗರಾಗಿ ಒಂದ್ಸರಿ ಆಗ್ಲಿ ಈ ಟಾಕ್ಸಿಕ್ ಸಿನಿಮಾ ನೋಡ್ತೀವಿ ಅಂತಂದು ಹೇಳಿ ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಒಂದು ರಿವ್ಯೂ ಇಷ್ಟೇ ಕಣಪ್ಪ. ಜನ 1000 ಹೇಳಿ ಏನೇ ಮಾಡ್ಲಿ, ನಮ್ಮ ಒಂದು ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲ್ಗೆ ಹೋಗಿದೆ ಅಂದ್ರೆ ನಾವು ಕನ್ನಡಿಗರಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲಾ ತರದ ಸಿನಿಮಾಗಳನ್ನ ನೋಡ್ಬೇಕು, ಹಾಗೆ ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಟಾಕ್ಸಿಕ್, ಜೈ KVN, ಜೈ ಕರ್ನಾಟಕ. ಧನ್ಯವಾದಗಳು.